ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ. ತುಂಬ ಮೃದುವಾಗಿ ರುಚಿಯಾಗಿ ಇರುತ್ತೆ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಇದನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇದು ಬಾಯಿಗಿಟ್ರೆ ಹಂಗೆ ಕರ್ಗೇ ಹೋಗುತ್ತೆ. ನಾನು ಒಂದು ಬೌಲು ಬಿಳಿ ದಪ್ಪಕ್ಕಿ ತೊಗೊಂಡಿದ್ದೀನಿ. ಇದನ್ನು ಜಯ ಅಕ್ಕಿ ಅಂತಾರೆ, ದೋಸೆ ಅಕ್ಕಿ ಅಂತಾರೆ. ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. 1/4 ಸ್ಪೂನು ಮೆಂತೆ ತೊಗೊಂಡಿದ್ದೀನಿ. ಒಂದು 3 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ. ಈಗ ಎಲ್ಲವನ್ನು ಹಾಕ್ಕೊಂಡು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ. ಈ ಥರ ತೊಳ್ಕೊಳ್ಳೋದ್ರಿಂದ ಮೇಲೆ ಪೌಡ್ರು ಎಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ಹೋಗುತ್ತೆ ಮತ್ತು ನಾವು ಮಾಡೋ ಪದಾರ್ಥಗಳು ತುಂಬ ರುಚಿಯಾಗುತ್ತೆ. 3 ಸಲ ತೊಳೆದು ನೀರು ತೆಗೆದು ಮತ್ತೆ ಒಳ್ಳೆ ನೀರು ಹಾಕಿ ಒಂದು 8 ಅವರ್ಸು ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಈ ಥರ ನೆನೆಯೋದ್ರಿಂದ ದೋಸೆ ಹಿಟ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. 8 ಅವರ್ಸು ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಈಗ 8 ಅವರ್ಸ್ ಆಯಿತು. ಇನ್ನೇನು ಮಿಕ್ಸಿಗೆ ಹಾಕ್ಕೋಬೇಕು. ಅದಕ್ಕೂ 5 ನಿಮಿಷ ಮುಂಚೆ ನೋಡಿ ಮಂಡಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಗೋಪುರದಂಗೆ ತೊಗೊಂಡಿದ್ದೀನಿ. ಅಲ್ಲಿಗೆ ಲೆಕ್ಕ 1/4 ಬೌಲು ಮಂಡಕ್ಕಿ ಆಗುತ್ತೆ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ. ಮಣ್ಣೆಲ್ಲ ಇದ್ದರೆ ಹೋಗುತ್ತೆ. ಈಗ ಒಂದು 1/4 ಲೋಟ ನೀರು ಹಾಕಿ 2 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಈ ಥರ ನೆನೆಯೋಕ್ಕೆ ಬಿಟ್ಬಿಟ್ರೆ ಸಾಕು. ಈಗ 8 ಅವರ್ಸ್ ಆಗಿದೆ. ಹೆಂಗೆ ನೆಂದಿದೆ ಅಂತ ನೋಡೋಣವಾ. ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದ್ರೇ ದೋಸೆನೂ ತುಂಬ ಚೆನ್ನಾಗಿ ಬರೋದು. ಬೇಳೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ, ಅಕ್ಕಿ ಕಟ್ ಮಾಡಿ ತೋರಿಸ್ತೀನಿ. ಈ ಥರನೇ ನೆಂದಿರಬೇಕಾಗತ್ತೆ. ಈಗ ನೀರೆಲ್ಲ ತೆಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಒಂದೇ ಸಲ ಹಾಕ್ಕೊತೀನಿ, ಯಾಕೆಂದರೆ ನಾನು ಸ್ವಲ್ಪ ಮಾಡ್ಕೊತಾ ಇರೋದ್ರಿಂದ. ನೆಂದಿರೋ ಮಂಡಕ್ಕಿ ಅದನ್ನು ಹಾಕ್ಕೋತಾ ಇದ್ದೀನಿ. ಉಳಿದಿರೋದು ಅಕ್ಕಿ ಬೇಳೆ ಇದೆಯಲ್ವ, ಇನ್ನೊಂದು ಸೌಟಾಗುತ್ತೆ, ಅದನ್ನು ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಅರ್ಧ ಬೌಲ್ ನೀರು ಇಟ್ಕೊಂಡಿದ್ದೀನಿ. ಎಷ್ಟು ಇಡಿಸುತ್ತೆ ಅಂತ ನೋಡೋಣಂತೆ. ಫಸ್ಟಿಗೆ ತುಂಬ ಹಾಕ್ಕೋಬೇಡಿ, ನುಣ್ಣಗಾಗಲ್ಲ. ಸ್ವಲ್ಪ ಹಾಕ್ಕೊಂಡು ನುಣ್ಣಿಗೆ ಗಂಧದ ಥರ ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದಲ್ವ. ನುಣ್ಣಗಾಗಬೇಕಾಗತ್ತೆ, ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ನೀರು ಹಾಕ್ಕೋಬೇಡಿ, ಯಾಕೆ ಅಂದರೆ ನಾವು ಎಲ್ಲ ರುಬ್ಬಾಯಿತು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಅಷ್ಟು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಇನ್ನೊಂದು 1/4 ಲೋಟ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ 2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಪೂರ್ತಿ ನೀಟಾಗಿ ಕೈ ಆಡ್ಕೊಂಬಿಟ್ಟು ಇಡೀ ರಾತ್ರಿ ಫರ್ಮೆಂಟೇಷನಿಗೆ ಬಿಟ್ಬಿಡೋಣಂತೆ. ಅದು ಹುದುಗ್ ಬರುತ್ತಲ್ವ, ಸ್ವಲ್ಪ ಹುಳಿನೂ ಬಿಡುತ್ತೆ. ದೋಸೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಸೌಟಿಂದ ಇಳಿಬಾರ್ದು, ಆ ಥರ ಮಾಡಬೇಕು. ಈಗ ನೋಡಿ ಇಷ್ಟು ನೀರು ಇಟ್ಕೊಂಡಿದ್ನಲ್ವ ಅರ್ಧ, ಅದಿಷ್ಟು ಖಾಲಿಯಾಗಿದೆ. ಈಗ ಮುಚ್ಚಿಟ್ಬಿಡೋಣಂತೆ. ಬೆಳಗ್ಗೆಗೆ ಇನ್ನು ಇದನ್ನು ತೆಗಿಯೋದು. ಈಗ ಬೆಳಕರ್ದಿದೆ. ಹೆಂಗೆ ಬಂದಿದೆ ಅಂತ ನೋಡೋಣವಾ. ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಸ್ಟವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಒರೆಸ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ. ಮಧ್ಯಕ್ಕೆ 1 ಸೌಟಷ್ಟು ಹಿಟ್ಟು ಹಾಕಿದ್ದೀನಿ. ಹಿಟ್ಟನ್ನು ಮತ್ತೆ ನೀವು ಹರಡ್ಕೊಳ್ಳೋದು ಬೇಡ. ಅದು ಯಾವ ಶೇಪಿಗೆ ಬರುತ್ತೋ ಅದೇ ಶೇಪಿಗೆ ಬರಲಿ. ನೋಡಿ ಎಷ್ಟೊಂದು ಗೂಡು ಬಿಡ್ತಾ ಇದೆ ಅಂತ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ತಿರುಗಿಸಿ ಹಾಕ್ಕೊಳ್ಳೋಣಂತೆ. ವಾವ್, ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಮತ್ತು ಮೇಲೆ ಕೆಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತೆಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪನೂ ಎಣ್ಣೆ ಹಾಕ್ಕೊತಾ ಇಲ್ಲ. ಸ್ಮೂತಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇನ್ನೊಂದು ದೋಸೆನೂ ಅದೇ ಥರನೇ ಹಾಕ್ಕೋತಾ ಇದ್ದೀನಿ. ಅಷ್ಟೇ ಬಿಟ್ಬಿಡಬೇಕು. ನೋಡಿದ್ರಲ್ವ, ನೀವು ಹೋಟೆಲಲ್ಲೆಲ್ಲ ಸೆಟ್ ದೋಸೆ ನೋಡಿರ್ತೀರ ನೋಡಿ, ಎಡ್ಜಸ್ಸಲ್ಲೆಲ್ಲ ತುದಿಯಲ್ಲೆಲ್ಲ ಹೆಂಗೆ ಬಂದಿರುತ್ತೆ ಅಂತ ಅದೇ ಥರನೇ ಬಂದಿದೆ. 2 ಕಡೆನೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ವಾವ್, ಸೂಪರಾಗಿ ಬಂದಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ 2 ದೋಸೆ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದಕ್ಕೆ ಬಾಂಬೆ ಸಾಗು, ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಟೊಮೊಟೊ ಚಟ್ನಿ ಎಲ್ಲನೂ ಚೆನ್ನಾಗಾಗುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು. ಬೇಕಾದವರು ಎಣ್ಣೆ ತುಪ್ಪ ಬೆಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ಯಾವುದನ್ನು ಹಾಕ್ಕೊಳ್ದಲೇ ಮೃದುವಾಗಿ ದೋಸೆ ಮಾಡಿದ್ದೀನಿ. ಕಟ್ ಮಾಡಿ ತೋರಿಸ್ತೀನಿ. ನೋಡ್ಕೊಂಡ್ರಲ್ವ, ಸೂಪರಾಗಿ ಬಂದಿದೆ. ಮಧ್ಯ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು. ನೀವು ಒಂದ್ಸಲಿ ಮಾಡ್ಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.